ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಂದರೆ ಈ ಒಂದು HK ಪ್ರದೇಶದ ಅಭ್ಯರ್ಥಿಗಳಿಗೆ KS ಹಾಗೂ IAS ಈ ಒಂದು ಎಕ್ಸಾಮ್ ಹಾಗೂ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಮೇನ್ಲಿ ಈ ಒಂದು KS ಎಕ್ಸಾಮ್ಗೆ ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ ವಿದ್ಯಾರ್ಥಿಗಳ ಆಯ್ಕೆಗಾಗಿ 2025 ಮೇ 31ರಂದು ನಡೆಸಲಾದ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕಪಟ್ಟಿಯನ್ನು ಅಂದರೆ ಫೈನಲ್ ಸ್ಕೋರ್ ಲಿಸ್ಟನ್ನು ಪ್ರಕಟಿಸಲಾಗಿದೆ. ಸೊ ತಾವುಗಳು ತಮ್ಮ ಒಂದು ಅಂಕಗಳನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು, ಇಲ್ಲಿ ವೀಕ್ಷಿಸಬಹುದು. ಟ್ರೈನಿಂಗ್ ಫಾರ್ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ SC/ST ಕ್ಯಾಂಡಿಡೇಟ್ಸ್. ಓಕೆ, ಇದು ಫೈನಲ್ ಸ್ಕೋರ್ ಲಿಸ್ಟು, ಅರ್ಥ ಆಯ್ತಾ? ಸೊ ತಮ್ಮ ಒಂದು ಅಪ್ಲಿಕೇಶನ್ ನಂಬರ್, ರಿಜಿಸ್ಟರ್ ನಂಬರ್, ಓಕೆ, ಹಾಗೂ ತಮ್ಮ ಒಂದು ವರ್ಷನ್ ಕೋಡ್ ಕೂಡ ತಾವುಗಳು ಇಲ್ಲಿ ನೋಡ್ಬೋದಾಗಿದೆ. ಓಕೆ, ಸೊ ಇಲ್ಲಿ ಅಂಕಗಳನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ, ಅಂಕಗಳನ್ನು ವೀಕ್ಷಿಸ್ಬೋದು. ಹೀಗೆ ಒಟ್ಟಾರೆಯಾಗಿ ಎಷ್ಟು ದರಪ ಟೋಟಲ್ ಕ್ಯಾಂಡಿಡೇಟ್ಸು 9,029 ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗಿದ್ದರು. ಸೊ ಇಷ್ಟು ಒಂದು ಅಭ್ಯರ್ಥಿಗಳ ಸ್ಕೋರನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಸೊ ಮುಂದಿನ ಒಂದು ಅಪ್ಡೇಟ್ ಏನಂದರೆ ಈ ಒಂದು ಅಂತಿಮ ಕೀ ಉತ್ತರಗಳನ್ನು ಹಾಗೂ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂತಿಮ ಅಂಕಪಟ್ಟಿಯನ್ನು ಈ ಒಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದಾಗೋದು. ಮತ್ತು ಈ ಒಂದು ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಒಂದು ಅಂಕಪಟ್ಟಿಯನ್ನು ಸಂಬಂಧಪಟ್ಟಂಥ ಒಂದು ಇಲಾಖೆ ಆಗಲಿ ಅಥವಾ ಸಂಸ್ಥೆಗೆ ಅದನ್ನು ಹಸ್ತಾಂತರಿಸಲಾಗುವುದು. ಆದ್ದರಿಂದ ಆ ಒಂದು ಇಲಾಖಾ ಅಥವಾ ಸಂಸ್ಥೆಯವರು ನಿಯಮಾನುಸಾರ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಕ್ರಮವನ್ನು ತೆಗೆದುಕೊಳ್ತಾರೆ, ಅರ್ಥ ಆಯ್ತಾ? ಸೊ ಇದು ಫೈನಲ್ ಸ್ಕೋರ್ ಲಿಸ್ಟು. ಇದರಲ್ಲಿ ಒಳ್ಳೆಯ ಅಂಕಗಳನ್ನು ಯಾರು ಪಡೆದಿರಿ ಅವರು ಈ ಒಂದು ಕೋಚಿಂಗನ್ನು ಅಂದರೆ ಫೈನಲ್ ಒಂದು ಲಿಸ್ಟಲ್ಲಿ ಒಂದು ಸ್ಥಾನವನ್ನು ಪಡೆಯುವ ಸಂಭವ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದನ್ನು ನೋಡ್ಬೋದು ನೀವು. ಟ್ರೈನಿಂಗ್ ಫಾರ್ IAS ಪ್ರಿಲಿಮಿನರಿ ಎಕ್ಸಾಮ್. IASದು ಎಷ್ಟು ಕ್ಯಾಂಡಿಡೇಟ್ಗಳು ಎಲಿಜಿಬಲ್ ಅದಾರಲ್ಲ ಅಷ್ಟು ಕ್ಯಾಂಡಿಡೇಟ್ಗಳ ಒಂದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಬಟ್ ಇನ್ನೂ ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಇದು ಜಸ್ಟ್ ಒಂದು ಫೈನಲ್ ಸ್ಕೋರ್ ಲಿಸ್ಟು. ಓಕೆ, ಸೊ ಇದು IASದು ಮತ್ತು IAS ಎಷ್ಟಿದೆ ಟೋಟಲು 7744. ಓಕೆ, ಇಷ್ಟು ಕ್ಯಾಂಡಿಡೇಟ್ಗಳು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರು, ಅರ್ಥ ಆಯ್ತಾ? ಸೊ ನಿಮಗೆ ಕೆಲವೊಂದು ಜನ ಕೇಳ್ತಾ ಇದ್ದಾರೆ, ಏನಪ್ಪ ಇದು IAS KS ಮತ್ತು ಈ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದ ಯಾವುದು ಅಂದರೆ ಆ್ಯಕ್ಚುಲಿ ಇದು ಯಾವ ಒಂದು ನೋಟಿಫಿಕೇಷನ್ದು. ಸೊ ಲೆಟ್ಸ್ ಸಿ ಹಿಯರ್. ಸೊ ತಾವುಗಳು ಇಲ್ಲಿ ನೋಡ್ಬೋದು. ಮೇನ್ ನಾ ಇಲ್ಲಿ ಏನು ಹೇಳಿಕೆ ಹೋಗ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಕಟಣೆಯನ್ನು ವೀಕ್ಷಿಸಬಹುದು. ಸಮಾಜ ಕಲ್ಯಾಣ ಇಲಾಖೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ತರಬೇತಿಯ ಪ್ರವೇಶ ಪರೀಕ್ಷೆಯ ಅಂತಿಮ ಆಯ್ಕೆ ಪಟ್ಟಿ ಅಥವಾ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. ಓಕೆನಾ? ಸೊ ಇಲ್ಲಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ IAS KS ಪರೀಕ್ಷೆಗಳ ಒಂದು ಪೂರ್ವಭಾವಿ ತರಬೇತಿಯ ಪ್ರವೇಶ ಪರೀಕ್ಷೆ, ಅದರ ಜೊತೆಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ KS ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯ ಒಂದು ಪ್ರವೇಶ ಪರೀಕ್ಷೆ. ಈಗ ಕೀ ಉತ್ತರಗಳನ್ನು ಜೂನ್ 4ನೇ ತಾರೀಕು ಬಿಟ್ಟಿದ್ದರು. ಮತ್ತು ಅದರ ತಕ್ಕಂತೆ ಆಕ್ಷೇಪಣೆಗಳನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಸೊ ಈ ಒಂದು ಸ್ವೀಕೃತ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಕೀ ಉತ್ತರಗಳನ್ನು ಇದೇ ಜೂನ್ ತಿಂಗಳ 13ನೇ ತಾರೀಕು ಅದನ್ನು ಪ್ರಕಟಿಸಲಾಗಿತ್ತು. ಸೊ ಮುಂದುವರಿದು 18/6/2025 ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿ 20/6/25 ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದರ ಜೊತೆಗೆ ಈ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಈ ಒಂದು ಅಂತಿಮ ಅಂಕಪಟ್ಟಿ ನಾಟ್ ಆಯ್ಕೆ ಪಟ್ಟಿ ಅಂಕಪಟ್ಟಿಯನ್ನು ಪ್ರಕಟಿಸಲಾಗಿರ್ತದೆ.
ಸೊ ಇನ್ನೇನು ಮಾಡ್ತಾರೆ, ನೆಕ್ಸ್ಟ್ ಪ್ರೊಸೀಜರ್ ಏನು, ಈ ಒಂದು ಸದರಿಯವರು ಅಂದರೆ ಸಂಬಂಧಪಟ್ಟಂಥ ಇಲಾಖೆಯವರು ಆಯ್ಕೆ ಪಟ್ಟಿ ಪ್ರಕಟಿಸಲು ಕ್ರಮವನ್ನು ತೆಗೆದುಕೊಳ್ತಾರೆ. ನೋಡೋಣ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ. ಸೊ ಮುಂದಿನ ಒಂದು ವಿಡಿಯೋದಲ್ಲೇ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗ್ಬೋದು ಅಂತ ತಿಳಿದುಕೊಳ್ಳೋಣ. ಸೊ ನಿಮ್ಮ ಬೆಟರ್ ನೀವೇನು ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಎಲ್ಲರೂ ಪ್ರತಿ ಒಬ್ಬ ವಿದ್ಯಾರ್ಥಿಯು ತನಗೆ ಈ ಒಂದು ಫೈನಲ್ ಸ್ಕೋರ್ ಲಿಸ್ಟಲ್ಲಿ ಪಡೆದ ಅಂಕಗಳ ಒಂದು ಮೊತ್ತವನ್ನು ತಿಳಿಸಿ. ಸೊ ಇದಿಷ್ಟು ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಒಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೇನ್ಲಿ ಫಾರ್ SC ST ಇವರಿಗೆ ಒಂದು ಪೂರ್ವಭಾವಿ ತರಬೇತಿಯನ್ನು ನೀಡಲಿಕ್ಕೆ ಈ ಒಂದು ಪರೀಕ್ಷೆಯ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ಅಪ್ಡೇಟ್ ಅಥವಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.